ಆ, ಇದು ಒಂದು ಸಣ್ಣ ಕತೆ. ಇದು ಕತೆ ಯಾರ್ದು ಅಂದರೆ ಸ್ವಾಮಿ ವಿವೇಕಾನಂದ ಅವರು. ಅವರೊಂದು 9-10 ವರ್ಷ ಇದ್ದಾಗ ಅವರಿಗೆ ಯಾರೋ ಹೆದರ್ಸಿರ್ತಾರೆ. ಅಂದರೆ ಸಂಪಿಗೆ ಮರನೋ ಬೇವಿನ ಮರನೋ ಯಾವುದೋ ಮರದಲ್ಲಿ ದೆವ್ವ ಭೂತಗಳು ಇದೆ ಅಂತ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ರಾತ್ರಿ ಹೋಗ್ಬಿಟ್ಟು ಆ ಮರದ ಮೇಲೆ ಹತ್ತಿ ಆ, ಮರದ ಮೇಲೆ ಮಲ್ಕೊಂಡಿರ್ತಾರೆ. ಆಮೇಲೆ ಬೆಳಗ್ಗೆ ಕೇಳಿದಾಗ ಇಲ್ಲ, ಮರದಲ್ಲಿ ದೆವ್ವನೂ ಇಲ್ಲ ಭೂತನೂ ಇಲ್ಲ ಅಂತ ಹೇಳ್ತಾರೆ. ಸೊ ಅವರು ಯಾವುದನ್ನೇ ಆದರೂ ಅನುಭವದಿಂದ ತಿಳ್ಕೊಬೇಕು. ಈಗ ನಾನು ಹೇಳ್ತೀನಿ ದೆವ್ವ ಇದೆ ಅಂತ. ನಾನು ದೆವ್ವ ಇದೆ ಅಂದರೆ ಇದೆ ಅಂತ ಒಪ್ಕೊಬೇಕು ಅಂತಿಲ್ಲ. ನಿಮ್ಮ ಅನುಭವಕ್ಕೇನಾದ್ರು ನೋಡಬೇಕು ಅಂದರೆ ಧೈರ್ಯನೂ ಬೇಕದಕ್ಕೆ. ಬಟ್ ಸ್ವಾಮಿ ವಿವೇಕಾನಂದ ಮಾತಲ್ಲಿ ಏನು ಹೇಳಿದ್ರು ಅವರು ಒಪ್ಕೊಳ್ತಾ ಇರಲಿಲ್ಲ. ಅನುಭವದಿಂದ ತಿಳ್ಕೊಳೋ ಪ್ರಯತ್ನ ಮಾಡ್ತಾಯಿದ್ರು. ಸೊ ಅವರು ದೆವ್ವ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ನಾವು ದೆವ್ವ ಇಲ್ಲ ಅಂತ ನನ್ನ ಅನುಭವಕ್ಕೆ, ನಾನು ಸಣ್ಣಲ್ಲಿದ್ದಾಗ ಅಂದರೆ ನಾನು ಒಂದು 10-12 ಆ ಏಜಲ್ಲಿದ್ದಾಗ ನನಗೂ ದೆವ್ವ ಇದೆಯೇನೋ ಅಂದರೆ ಕತ್ಲೆಯಲ್ಲೆಲ್ಲರೂ ಹೋಗ್ತಾ ಇದ್ದರೆ ಹಿಂದ್ಗಡೆಯಿಂದ ಯಾರೋ ಬಂದಾಗೆ ಆತ ಅನಿಸತ್ತೆ. ಅದು ಮನಸ್ಸಿನ ಆಟನೇ. ಆದರೆ ದೆವ್ವ ಏನನ್ನೋದು ಇವಾಗ ಇದೆ ಅಂತಲೂ ನಾನು ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅಂದರೆ 10-12 ವರ್ಷದಲ್ಲಿದ್ದಾಗ ನನಗೂ ಆತ ಅನಿಸ್ತಾ ಇತ್ತು ಇದೆಯೇನೋ ಅಂತ. ಬಟ್ ಇವಾಗ ಆ ಥರ ಅನಿಸಲ್ಲ. 1-2 ಸಲ ಏನು ಮಾಡಿದ್ದೀನಿ, ರಾತ್ರಿ 11-12 ಗಂಟೆ ರಾತ್ರಿಯಲ್ಲೇ ಕತ್ತಲಲ್ಲಿ ಒಬ್ಬನೇ ನಡ್ಕೊಂಡು ಹೋಗಿದ್ದೀನಿ. ನಾನೇನು ರಾತ್ರಿ 12 ಗಂಟೆಯಲ್ಲಿ ಹೊರಗಡೆನೇ ಹೋಗಿಲ್ಲ ಅಂತ ಏನಿಲ್ಲ. ಬೆಂಗಳೂರಲ್ಲಿ ಇಲ್ಲ, ಊರಲ್ಲೋದರೆ ಬೆಂಗಳೂರು ಸಿಟಿ, ಅದಕ್ಕೆ ದೆವ್ವ ಇಲ್ಲ. ಊರಲ್ಲಾದರೆ ಇರುತ್ತೆ. ಹಂಗೆ ದೆವ್ವಕ್ಕೆ ಸಿಟಿ ಹಳ್ಳಿ ಅಂತ ಎಲ್ಲ ಏನೂ ಇರೋದಿಲ್ಲ. ದೆವ್ವ ಬೆಂಗಳೂರಲ್ಲಿ ಇಲ್ಲ ಅಂದರೆ ಊರಲ್ಲೂ ಇರಲ್ಲ. ಅದು ಅನುಭವದಿಂದನೇ ಹೇಳಬೇಕು. ಮಾತಲ್ಲಿ ನಾನು ಹೇಳಿದೆ ಅಂತ ಯಾರೂ ಒಪ್ಕೊಳೋದಿಲ್ಲ. ದೆವ್ವ ಇದೆ ಅಂದ್ಕೊಂಡವರು ದೆವ್ವ ಇದೆ ಅಂತ ಹೆದರ್ತಾನೆ ಇರ್ತಾರೆ. ದೆವ್ವ ಇಲ್ಲ ಅಂದ್ಕೊಂಡವರು ಧೈರ್ಯವಾಗಿ ರಾತ್ರಿ ಓಡಾಡ್ತಾರೆ. ಬೇವಿನ ಮರದ ಹತ್ರನೂ ಓಡಾಡ್ತಾರೆ. ಯಾವ ಮರದ ಹತ್ರನಾದರೂ
ಅಂದರೆ ಈ ಮರದಲ್ಲಿರತ್ತೆ, ಆ ಮರದಲ್ಲಿ ಇರೋದಿಲ್ಲ, ಆ ಥರ ಏನಿಲ್ಲ. ಆ, ಎಲ್ಲ ಮನಸ್ಸಿನ ಆಟ. ಅದು ಆ ಒಂದು ಏಜಲ್ಲಿ ಏನೋ ಎಲ್ಲ ಭಯಗಳಿರುತ್ತೆ. ಅವಾಗಿನ್ನ ಮನಸ್ಸಿನ ಬಗ್ಗೆ ಇನ್ನೂ ತಿಳ್ಕೊಳ್ತಾ ಇರ್ತೀವಲ್ಲ, ಹಾಗಾಗಿ ಭಯನೂ ಜಾಸ್ತಿ ಇರ್ತವೆ. ದೆವ್ವ ಭೂತ ಪ್ರೇತ ಅದು ಇದು ಅಂತ ಹಂಗೆಲ್ಲ ನಾವಿರೋ ತನಕ ಅವು ಯಾವ ಬರೋದಿಲ್ಲ. ನಾವು ಹೋದ್ಮೇಲೆ ಏನಾರು ಅದು ಕೇಳ್ತಾರೆ. ಈಗ ಸಾಯ್ತಾರಲ್ಲ, ಅವರು ಮತ್ತೆ ದೆವ್ವ ಆಗಿ ಬರ್ತಾರ? ಹಾಂ, ಬದುಕಿದ್ದಾಗಂತೂ ಹೇಳ್ಬೋದು. ಸತ್ ಮೇಲೆ ಸತ್ ಮೇಲೆ ನಾನು ದೆವ್ವ ಆಗಿದ್ದೀನಿ ಅಂತ ಬಂದು ಯಾರಿಗೆ ಹೇಳಲಿ ನಾನು? ಸೊ ಇದ್ದಾಗಂತೂ ಸಣ್ಣ ವಯಸ್ಸಲ್ಲಿ ಎಲ್ಲ ಹೇಳಿ ಏನೋ ಕತೆ ಅದು ಇದೆಲ್ಲ ಹೇಳಿ ಹೆದರ್ಸಿದ್ರು ಅಂತ ಒಂದು ಭಯ ಇತ್ತು. ದೊಡ್ಡ ಆಗ್ತಾ ಆಗ್ತಾ ಎಲ್ಲ ಬೇರೆ ಬೇರೆ ಊರೆಲ್ಲ ಸುತ್ತಾಡಿ ಒಂದು 8-10 ಬುಕ್ಗಳು ಓದಿ ಏನೋ ಸ್ವಲ್ಪ ಬುದ್ಧಿ ಬೆಳೆಸ್ಕೊಂಡಿರೋದಕ್ಕೆ ಯಾವ ಒಂದು ಆ ಥರ ಎಲ್ಲ ಭಯಗಳು ಇವಾಗ ಆಗೋದಿಲ್ಲ. ಅದಕ್ಕೂ ಎಲ್ಲ ಮಂತ್ರ ಇದೆಲ್ಲ ಕೊಡ್ತಾರೆ. ಏನೋ ಭಯದಿಂದ ಆ ಥರ ಭಯ ಬರಬಾರ್ದು ಅಂತಲೂ ಅದಕ್ಕೂ ಮಂತ್ರ ಹೇಳ್ಬಿಟ್ಟು ಮಲ್ಕೊಬೇಕು ರಾತ್ರಿ. ಸೊ ಕಡೆಗೂ ಉಳಿಯೋ ಪ್ರಶ್ನೆ ಒಂದೇ, ದೆವ್ವ ಇದೆಯಾ ಇಲ್ವಾ? ಚೆನ್ನಾಗಿದೆ.